ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಸಂಜೆ ಸ್ನ್ಯಾಕ್ಸ್ಗೆ ಖಾರ ಹಚ್ಚಿದ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಬೇಕಾಗುವ ಪದಾರ್ಥಗಳು: ಮಂಡಕ್ಕಿ 1 ಬಟ್ಟಲು. ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದಲೇ ಬಾಯಿಗೆ ಮುದ ನೀಡುವ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಕಡಲೆ ಬೀಜ 100 ಗ್ರಾಂ, ಹುರಿಗಡಲೆ 100 ಗ್ರಾಂ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ ಪುಡಿ ಸ್ವಲ್ಪ, ಅಚ್ಚ ಖಾರದ ಪುಡಿ ಸ್ವಲ್ಪ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕರಿಬೇವು 4 ಎಸಳು, ಅಡುಗೆ ಎಣ್ಣೆ ಒಗ್ಗರಣೆಗೆ, ಸಾಸಿವೆ ಸ್ವಲ್ಪ. ಜಾಸ್ತಿ ಮಾಡಿಟ್ಟುಕೊಂಡು ಏರ್ ಟೈಟ್ ಜಾರ್ಗೆ ಹಾಕಿಟ್ಟುಕೊಳ್ಳಿ. ಬೆಳ್ಳುಳ್ಳಿ 4, ಒಣಮೆಣಸಿನಕಾಯಿ 4. ಒಣಮೆಣಸಿನಕಾಯಿಯನ್ನು ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಅರಿಶಿಣದ ಪುಡಿ ಸ್ವಲ್ಪ. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಹುರಿದ ಕಡಲೆ ಬೀಜವನ್ನು ಬೇರೆ ಎತ್ತಿಟ್ಕೊಂಡಿದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಬಾಣಲೆಯನ್ನಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಮೊದಲೇ ಹುರಿದಿಟ್ಟುಕೊಂಡ ಕಡಲೆ ಬೀಜ ಹಾಕಿ ತುಂಡು ಮಾಡಿದ ಒಣಮೆಣಸಿನಕಾಯಿ, ಅರಿಶಿಣದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸಣ್ಣ ಉರಿಯಲ್ಲಿಯೇ ಫ್ರೈ ಮಾಡ್ಕೋಬೇಕು. ನಂತರ ಹುರಿಗಡಲೆ ಹಾಕಿ ಮಿಕ್ಸ್ ಮಾಡಿ ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೀರಿಗೆ ಪರಿಮಳ ಬರ್ತಾ ಇರುತ್ತೆ. ನಂತರ ಜಜ್ಜಿದ ಬೆಳ್ಳುಳ್ಳಿ, ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ನಂತರ ಈ ಒಗ್ಗರಣೆಯನ್ನು 5 ನಿಮಿಷ ತಣ್ಣಗಾಗಲು ಹಾಗೆ ಬಿಡಬೇಕು. ತಣ್ಣಗಾದ ನಂತರ ಒಂದು ದೊಡ್ಡ ತಟ್ಟೆಗೆ ಮಂಡಕ್ಕಿಯನ್ನು ಹಾಕಿ ಮೇಲೆ ತಣ್ಣಗಾದ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಗಮ್ ಎನ್ನುವ, ಬಾಯಲ್ಲಿ ನೀರೂರಿಸುವ ಖಾರ ಹಚ್ಚಿದ ಮಂಡಕ್ಕಿ ಮನೆಯಲ್ಲಿಯೇ ತಯಾರಾಗಿದೆ. ಸಾಯಂಕಾಲದ ಸ್ನ್ಯಾಕ್ಸ್ ಸಿದ್ಧ ಆಗಿದೆ. ಮನೆಯವರೆಲ್ಲ ಒಟ್ಟಿಗೆ ಕುಳಿತು ಸಂಜೆ ಟೀ ಜೊತೆ ಮನೆಯಲ್ಲಿಯೇ ರುಚಿಕರವಾದ ಸ್ನ್ಯಾಕ್ಸನ್ನು ಸವಿಯಬಹುದು. ಹೊರಗಡೆ ತಿಂಡಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಈ ರೀತಿ ತಯಾರು ಮಾಡಿ. ಥ್ಯಾಂಕ್ ಯು.